ವೀಕ್ಷಕ ಮಿತ್ರರೇ, ಅದು ಸ್ವತಂತ್ರ ಭಾರತಕ್ಕಾಗಿ ನಡೆದ ಮೊಟ್ಟ ಮೊದಲ ಸಂಘರ್ಷವೂ ಹೌದು, ಚಳುವಳಿಯೂ ಹೌದು, ಸಂಗ್ರಾಮವೂ ಹೌದು ಮತ್ತು ಹೋರಾಟವೂ ಹೌದು. ಆದರೆ ಬ್ರಿಟಿಷ್ ಮೂಲಗಳು ಈ ಭಾರತೀಯರು ವಿನಾಕಾರಣ ಉದ್ದೇಶವಿಲ್ಲದೆ ಹೋರಾಟ ಮಾಡಿದ್ದಾರೆ ಎಂಬ ಕಾರಣವನ್ನು ಇಟ್ಟುಕೊಂಡು ಅದನ್ನು ದಂಗೆ ಅಂತ ಕರೆದರು. ಹೌದು, ಈ ವಿಚಾರ ನಿಮಗೆಲ್ಲ ತಿಳಿದ ಹಾಗೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ್ದು. ಆದರೆ ಈಗ ನಾನು ಹೇಳುವುದಕ್ಕೆ ಹೊರಟಿರುವಂಥ ವಿಚಾರ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಎಚ್ಚೆತ್ತುಕೊಂಡಂತಹ ಬ್ರಿಟಿಷರು ಭಾರತೀಯರಾದ ನಮ್ಮನ್ನು ಎಷ್ಟು ಕೀಳು ಮಟ್ಟದಲ್ಲಿ ನಡೆಸಿಕೊಂಡ್ರು ಮತ್ತು ಅದರಿಂದ ಹೊರಬರೋದಕ್ಕೆ ಅವರು ಏನೆಲ್ಲ ಕುತಂತ್ರ ಬುದ್ಧಿ ಬಳಸಿದರು ಎಂಬುದರ ಕುರಿತಾಗಿ ಹೇಳುವುದಕ್ಕೆ ಸುಮಾರು ವಿಚಾರಗಳಿದ್ದರೂ ನಾನು ಹೇಳುವುದಕ್ಕೆ ಹೊರಟಿರುವಂಥ ವಿಷಯ ಒಂದು ಗೀತೆಯ ಕುರಿತು. ಆ ಗೀತೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರಿಗೆ ನಡುಕ ಹುಟ್ಟಿಸಿತ್ತು ಮತ್ತು ಲಕ್ಷಾಂತರ ದೇಶ ಪ್ರೇಮಿಗಳಲ್ಲಿ ದೇಶಭಕ್ತಿಯ ಹುರುಪನ್ನು ತುಂಬಿತ್ತು. ಕ್ರಾಂತಿಕಾರಿಗಳಿಗೆ ಆರಾಧನೆಯ ಶ್ಲೋಕವಾಗಿತ್ತು, ಬ್ರಿಟಿಷರನ್ನು ಬಡಿದೋಡಿಸಲು ಬಳಸಿದ್ದ ಮಂತ್ರವಾಗಿತ್ತು. ಆ ಗೀತೆ ಬೇರೆ ಯಾವುದೂ ಅಲ್ಲ, ಅದೇ ವಂದೇ ಮಾತರಂ. ಗೆಳೆಯರೆ, ದರ್ಪಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ದರ್ಪಣ, ಇದು ನೈಜತೆಯ ದರ್ಶನ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ವಂದೇ ಮಾತರಂ ಗೀತೆಯನ್ನು ರಚಿಸಿ 150 ವರ್ಷಗಳು ಕಳೆದವು. ಆನಂದ ಮಠ ಕಾದಂಬರಿಯ ಭಾಗವಾಗಿರುವ ಈ ಗೀತೆಯ ಕರ್ತೃ ಬಂಕಿಮ್ ಚಂದ್ರ ಚಟರ್ಜಿ ಎಂಬುದಷ್ಟೇ ನಮಗೆಲ್ಲ ಗೊತ್ತು. ಆದರೆ ಈ ಗೀತೆ ರಚನೆಯಾಗೋದಕ್ಕೆ ಮುಖ್ಯ ಕಾರಣ ಏನು ಮತ್ತು ಅದರ ಹಿನ್ನೆಲೆ ಏನೆಂಬುದು ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ವಂದೇ ಮಾತರಂ ಇತಿಹಾಸದ ಹಿನ್ನೆಲೆಯನ್ನು ತಿಳಿಯಬೇಕೆಂದರೆ ನಾವು ಸಂಪೂರ್ಣವಾಗಿ ಯಾವುದೇ ಜಾತಿ, ಮತ, ಪಂಥ, ಧರ್ಮ ಮತ್ತು ಪಕ್ಷವೆನ್ನದೆ ಕೇವಲ ಪಾರದರ್ಶಕತೆಯ ದೃಷ್ಟಿಯಲ್ಲಿ ಪೂರ್ವಾಗ್ರಹ ಪೀಡಿತರಾಗದ ಇತಿಹಾಸವನ್ನು ಕಾಣುವ ಪ್ರಯತ್ನ ಮಾಡಿದಾಗಲಷ್ಟೇ ನಮಗೆ ನೈಜತೆಯ ಒಳನೋಟ ಅರಿವಾಗುವುದು. ನಾನಿಲ್ಲಿ ಯಾವುದೇ ಮತ, ಪಂಥ, ಜಾತಿ, ಧರ್ಮ, ಪಕ್ಷಗಳನ್ನು ಉದ್ದೇಶಿಸಿ ಮಾತನಾಡುತ್ತಿಲ್ಲ. ಬದಲಾಗಿ ಇಲ್ಲಿ ನಾನು ತೆರೆದಿಡಲು ಬಂದದ್ದು ಕೇವಲ ಅಂಕಿಅಂಶಗಳ ಸತ್ಯಾಸತ್ಯತೆಯ ಆಕಾರಗಳ ಮೂಲಕ ಕಲೆ ಹಾಕಿರುವಂಥ ಮತ್ತು ಹುದುಗಿ ಹೋಗಿದ್ದ ಇತಿಹಾಸದ ಕುರಿತಾಗಿ ಎಂಬುದಷ್ಟೇ ಗಮನಾರ್ಹ ಸಂಗತಿ. 1875ಕ್ಕಿಂತ ಮೊದಲು ಬ್ರಿಟಿಷರು ನಮ್ಮ ಧಾರ್ಮಿಕ ಪರಂಪರೆಗಳನ್ನು ಹೀನಮಾನವಾಗಿ ನಿಂದಿಸುತ್ತಾ ಕ್ರಿಶ್ಚಿಯನ್ ಸಮುದಾಯಕ್ಕೆ ನಮ್ಮನ್ನು ಮತಾಂತರಗೊಳಿಸುವಂಥ ಕುತಂತ್ರಗಳು ಮತ್ತು ನಮ್ಮನ್ನು ಹತ್ತಿಕ್ಕುವಂಥ ಷಡ್ಯಂತ್ರಗಳನ್ನು ನಡೆಸುತ್ತಾ ಬಂದಿದ್ದರು. ಅದಕ್ಕಾಗಿಯೇ ಅವರ ರಾಷ್ಟ್ರಗೀತೆಯಾಗಿದ್ದ ಗಾಡ್ ಸೇವ್ ದಿ ಕ್ವೀನ್ ಎಂಬ ಗೀತೆಯನ್ನು ಒತ್ತಾಯಪೂರ್ವಕವಾಗಿಯೂ ಹಾಡಿಸಲಾಗುತ್ತಿತ್ತು. ಈಗ ಅಧಿಕೃತವಾಗಿ ಇಂಗ್ಲೆಂಡಿನ ರಾಷ್ಟ್ರಗೀತೆಯಲ್ಲಿ ಗಾಡ್ ಸೇವ್ ದಿ ಕಿಂಗ್ ಎಂದು ಬದಲಿಸಲಾಗಿದೆ. ಅಂತಹ ಸಂದರ್ಭದಲ್ಲಿಯೇ ಎಲ್ಲ ಭಾರತೀಯರನ್ನ ಜಾಗೃತಗೊಳಿಸುವುದಕ್ಕೆ ಮತ್ತು ಬ್ರಿಟಿಷರಿಗೆ ಎದೆಗೊಟ್ಟು ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೇರ ಮಾತನಾಡುವಷ್ಟು ಧೈರ್ಯವನ್ನು ತುಂಬಲೆಂತಲೇ 1875 ಅಕ್ಟೋಬರ್ 8ರಂದು ಈ ವಂದೇ ಮಾತರಂ ಗೀತೆ ರೂಪ ತಾಳಿತು. ಮುಂದೆ ಇದೇ ವಂದೇ ಮಾತರಂ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಭಾರತೀಯ ಕ್ರಾಂತಿಕಾರಿಗಳ ಹೃದಯದೊಳಗೆ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸುವಂತಹ ಪವಿತ್ರ ಶ್ಲೋಕವಾಯಿತು ಮತ್ತು ಬ್ರಿಟಿಷರ ಪಾಲಿನ ಚರಮಗೀತೆಗೆ ಯಮಪಾಶವಾಯಿತು. ಸಾವಿರದ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಭಾರತೀಯರ ಮೇಲೆ ಒತ್ತಡ ಹೇರಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ವಂದೇ ಮಾತರಂ ಗೀತೆಯನ್ನು ಹಾಡಿದವರ ಮೇಲೆ ಅಂದಿನ ಕಾನೂನಿನ ಕ್ರಮದಂತೆ ಜೈಲು ಶಿಕ್ಷೆಯನ್ನೋ ಅಥವಾ ಗಡಿಪಾರಿನ ಶಿಕ್ಷೆಯನ್ನೋ ನೀಡಿಬಿಡುತ್ತಿದ್ದರು. ಕರ್ಜನ್ ಬಂಗಾಳವನ್ನು ಹಿಂದೂ ಬಹುಸಂಖ್ಯಾತ ಮತ್ತು ಮುಸ್ಲಿಂ ಬಹುಸಂಖ್ಯಾತ ಎಂದು ಪೂರ್ವ ಮತ್ತು ಪಶ್ಚಿಮ ಬಂಗಾಳವಾಗಿ ವಿಭಜಿಸಲು ಮಾಡಿದ ಪ್ರಯತ್ನದಿಂದ ಹುಟ್ಟಿಕೊಂಡಂತಹ ಸ್ವದೇಶಿ ಚಳುವಳಿಯ ಸಮಯದಲ್ಲಿ ವಂದೇ ಮಾತರಂ ಗೀತೆ ಪ್ರಮುಖವಾಯಿತು. ಬಂಗಾಳಿ ಹಿಂದೂಗಳು ಮಾತ್ರ ಶಕ್ತಿ ಸಂಪ್ರದಾಯದಂತೆ ಚಟ್ಟೋಪಾಧ್ಯಾಯರು ಭಾರತವನ್ನು ಭಾರತ್ ಮಾತಾ ಎಂದು ಕರೆದು ದೇಶವನ್ನು ಮಾತೃದೇವತೆಯಾಗಿ ನಿರೂಪಿಸಿಬಿಟ್ಟರು. ಬ್ರಿಟಿಷರ ಲೆಕ್ಕಾಚಾರದಲ್ಲಿ ಈ ವಂದೇ ಮಾತರಂ ಎಂದರೆ ಬಾಂದ್ಕೆ ಮಾರೋ ಅನ್ನುವಂಥ ಅಪಾರ್ಥದ ವಿಚಾರ ಬೆಳೆದು ಬಿಟ್ಟಿತ್ತು. ಬಾಂದ್ಕೆ ಮಾರೋ ಅಂತ ಹೇಳಿದರೆ ಹಿಂದಿ ಭಾಷೆಯಲ್ಲಿ ಕಟ್ಟಿ ಬಡಿಯಿರಿ ಎಂದಾಗುತ್ತದೆ. ಒಟ್ಟಿನಲ್ಲಿ ಈ ಭಾರತೀಯರು ಬ್ರಿಟಿಷರನ್ನು ಕಟ್ಟಿ ಬಡಿಯಲು ವಂದೇ ಮಾತರಂ ಎಂಬ ಕೋಡ್ ವರ್ಡನ್ನು ಬಳಸುತ್ತಿದ್ದಾರೆ ಎಂದು ಮನವರಿಕೆಯಾಗಿ ಬಿಟ್ಟಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಶ್ಲೋಕ ಅವರನ್ನು ಎಲ್ಲಿಲ್ಲದ ಭಯದೆಡೆಗೆ ನೂಕಿಬಿಟ್ಟಿತ್ತು. ಬ್ರಿಟಿಷರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ದ ಈ ವಂದೇ ಮಾತರಂ ಗೀತೆಯನ್ನು ಕೇವಲ ಧಾರ್ಮಿಕ ತುಷ್ಟೀಕರಣಕ್ಕಾಗಿ ತುಂಡರಿಕೆ ಮಾಡಿದರು ಅಂತ ಹೇಳೋದಕ್ಕೆ ತುಂಬ ಸಂಕಟವಾಗುತ್ತೆ. ಅದೊಂದು ಕಾಂಗ್ರೆಸ್ ಕಮಿಟಿಯ ಸಭೆಯಾಗುತ್ತಿದ್ದ ಸಂದರ್ಭದಲ್ಲಿ ಭಾರತಕ್ಕೆ ಅಧಿಕೃತವಾದ ರಾಷ್ಟ್ರಗೀತೆಯನ್ನು ಆಯ್ಕೆ ಮಾಡಬೇಕಾದಂತಹ ಸಂದರ್ಭ ಎದುರಾಗಿತ್ತು.
ಸರಿಸುಮಾರು 1875ರಿಂದ 1937 ತನಕ ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವಾಗುತ್ತಾ ಮತ್ತು ಎಲ್ಲ ಕ್ರಾಂತಿಕಾರಿಗಳಿಗೆ ಚೈತನ್ಯವನ್ನು ತುಂಬುತ್ತಾ ಬಂದಿರುವ ಈ ಗೀತೆಯನ್ನೇ ಅಧಿಕೃತ ರಾಷ್ಟ್ರಗೀತೆಯನ್ನಾಗಿ ಮಾಡೋಣ ಎಂದು ಕಾಂಗ್ರೆಸ್ಸಿಗರು ಕೂಡ ವಂದೇ ಮಾತರಮನ್ನು ಒಪ್ಪಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿ ಬಿಟ್ಟಿದ್ದರು. ಆದರೆ ಅದಕ್ಕೆ 1937 ಅಕ್ಟೋಬರ್ 15ರಂದು ಲಕ್ನೋವಿನಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ ಏಕಾಏಕಿ ವಂದೇ ಮಾತರಂ ವಿರುದ್ಧ ಘೋಷಣೆಯನ್ನು ಕೂಗಿಬಿಟ್ರು. ಕಾರಣ ಇಷ್ಟೇ, ಮುಸ್ಲಿಂ ಲೀಗ್ನಲ್ಲಿದ್ದ ಸುಮಾರು ಜನ ಮುಸ್ಲಿಂ ಸಹೋದರರಿಗೆ ಒಂದು ಪಂಕ್ತಿಯಲ್ಲಿನ ಸಾಲುಗಳನ್ನು ಉಚ್ಚರಿಸುವುದಕ್ಕೆ ಅವರ ಧಾರ್ಮಿಕ ವಿಚಾರ ಮತ್ತು ನಂಬಿಕೆಗೆ ಅಡ್ಡಿಯಾಯಿತು ಎನ್ನುವುದು. ಆ ಸಾಲುಗಳು ಯಾವುವು ಅಂತ ನಿಮಗೆ ಗೊತ್ತಾ? ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿಂ ಕಮಲ ಕಮಲದಲ ವಿಹಾರಿಣಿಂ ವಾಣಿ ವಿದ್ಯಾದಾಯಿನಿಂ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ. ಈ ಸಾಲುಗಳನ್ನೇ ನೋಡಿ ಮುಸ್ಲಿಂ ಸಮುದಾಯದ ಜನ ಒಪ್ಪಿಕೊಳ್ಳದೇ ಇರೋದಕ್ಕೆ ಮುಖ್ಯ ಕಾರಣ. ಯಾಕೆ ಅಂತ ಅಂದರೆ ಈ ಗೀತೆಯಲ್ಲಿ 10 ಬಾಹುಗಳುಳ್ಳ ದುರ್ಗಾದೇವಿ, ಕಮಲದ ಮೇಲೆ ವಿರಾಜಮಾನವಾಗಿ ಕುಳಿತ ಲಕ್ಷ್ಮೀದೇವಿ, ವಿದ್ಯಾಧಿನಾಯಕಿಯಾದ ವಾಗ್ದೇವಿಯ ಸ್ತುತಿ ಉಲ್ಲೇಖವಿದೆ ಎಂಬ ಕಾರಣಕ್ಕೆ ಈ ಗೀತೆಯನ್ನು ಮುಸ್ಲಿಂ ಲೀಗ್ನವರು ವಿರೋಧಿಸಿಬಿಟ್ರು. ಇನ್ನೊಂದು ದುರಂತದ ಸಂಗತಿ ಏನೆಂದರೆ, ಜವಾಹರ್ಲಾಲ್ ನೆಹರುಗೆ ಆ ಸಮಯದಲ್ಲಿ ಅಧಿಕಾರದ ಆಸೆಯ ಅಮಲಿತ್ತು ಮತ್ತು ಮುಸ್ಲಿಂ ಲೀಗ್ನ ವಿರುದ್ಧ ಹೋದರೆ ತನಗೆ ಅಧಿಕಾರ ಸಿಗಲಾರದು ಎಂದು ಅರಿವಾಗಿತ್ತು. ಅದಕ್ಕಾಗಿಯೇ ಆತ ಯಾವುದೇ ಉತ್ತರ ನೀಡೋಕ್ಕಾಗದೆ ಹೊರಳಿಬಿಟ್ಟಿದ್ದ. ಅದಾದ ನಂತರ ವಂದೇ ಮಾತರಂ ಗೀತೆಯ ಕುರಿತಾಗಿಯೇ ಅಕ್ಟೋಬರ್ 20, 1937ರಲ್ಲಿ ಇದೇ ನೆಹರು ನೇತಾಜಿ ಸುಭಾಷ್ ಚಂದ್ರ ಬೋಸರಿಗೆ ಒಂದು ಪತ್ರ ಬರೆದ. ಆ ಪತ್ರದಲ್ಲಿದ್ದ ಸಾರಾಂಶ ಇಷ್ಟೇ: ಡಿಯರ್ ಸುಭಾಷ್, ನಾನು ವಂದೇ ಮಾತರಂ ಗೀತೆಯನ್ನು ಓದಿದ್ದೇನೆ ಮತ್ತು ಅದರ ಹಿನ್ನೆಲೆಯನ್ನು ಅರಿತಿದ್ದೇನೆ. ಅದರ ಹಿನ್ನೆಲೆಯಿಂದ ಮುಸ್ಲಿಂ ಲೀಗ್ನಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರಾದ ಮುಸ್ಲಿಂ ಸಹೋದರರು ಕೆರಳುತ್ತಾರೆ. ಹಾಗಾಗಿ ವಂದೇ ಮಾತರಂ ಗೀತೆಯ ಕೆಲವು ಪಂಕ್ತಿಗಳನ್ನು ನಾವು ಕೈ ಬಿಡುವುದು ತೀರಾ ಒಳ್ಳೆಯದು. ಈ ಪತ್ರವು ನಿಮಗೆ ದಿ ಕಾಂಗ್ರೆಸ್ ಆ್ಯಂಡ್ ದಿ ಮುಸ್ಲಿಮ್ಸ್ ಎನ್ನುವಂಥ ಪುಸ್ತಕದಲ್ಲಿ ಪುಟ ಸಂಖ್ಯೆ 184ರಲ್ಲಿ ಕಾಣಸಿಗುತ್ತದೆ. ಹಾಗೆಯೇ ದಿ ಸೆಲೆಕ್ಟೆಡ್ ವರ್ಕ್ಸ್ ಆಫ್ ಜವಾಹರ್ಲಾಲ್ ನೆಹರು ಎಂಬ ಪುಸ್ತಕದಲ್ಲಿ ಪುಟ ಸಂಖ್ಯೆ 184ರಲ್ಲಿಯೇ ಕಾಣಸಿಗುತ್ತದೆ. ಇಷ್ಟೆಲ್ಲ ಆದ ನಂತರ ಇನ್ನೊಂದು ದುರದೃಷ್ಟಕರ ಸಂಗತಿ ಎಂಬಂತೆ ಅಕ್ಟೋಬರ್ 26, 1937ರಲ್ಲಿ ಈ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರ ವಿರೋಧದ ನಂತರವೂ ವಂದೇ ಮಾತರಂ ಗೀತೆಯನ್ನು ತುಂಡರಿಸುವ ವಿಚಾರದಲ್ಲಿ ಜವಾಹರ್ಲಾಲ್ ನೆಹರು ರಾಜಿ ಮಾಡಿಕೊಂಡ. ಮೂಲ ಗೀತೆಯಲ್ಲಿನ 2 ಪಂಕ್ತಿಗಳನ್ನು ತೆಗೆದುಹಾಕಿ ವಂದೇ ಮಾತರಂ ಗೀತೆಯನ್ನು ತುಂಡರಿಸಿದ. ದೇಶವನ್ನು ತುಂಡರಿಸಿ ಮುಸ್ಲಿಂ ಲೀಗ್ನ ಮುಂದೆ ಮಂಡಿಯೂರಿದ. ಅಖಂಡ ಭಾರತವನ್ನು ವಿಭಜಿಸಿ ಪಾಕಿಸ್ತಾನ ಹುಟ್ಟು ಹಾಕಿಸಿದ. ಅಷ್ಟೇ ಅಲ್ಲದೆ ಒಂದು ಧರ್ಮದ ಜನರನ್ನು ತುಷ್ಟೀಕರಿಸುವ ಸಲುವಾಗಿ ಹೊಸ ರಾಜಕೀಯ ದಾರಿಯನ್ನೇ ಅನುಕರಿಸಿದ. ಪ್ರಿಯ ವೀಕ್ಷಕ ಮಿತ್ರರೇ, ನಿಮಗೆ ಗೊತ್ತಿರದಿದ್ದ ಇನ್ನೊಂದು ಸಂಗತಿ ಅಂದರೆ ಅದು 1911 ಡಿಸೆಂಬರ್ 7ನೇ ತಾರೀಕಿನಂದು ಬ್ರಿಟಿಷ್ ರಾಜನಾಗಿದ್ದ 5ನೇ ಜಾರ್ಜ್ ಲಂಡನ್ನಿನಿಂದ ಭಾರತಕ್ಕೆ ಆಗಮಿಸುತ್ತಿದ್ದಾನೆ ಎಂಬ ವಿಷಯ ತಿಳಿದು ಅವನನ್ನು ಸ್ವಾಗತಿಸುವುದಕ್ಕೆ ಅಂತ ರವೀಂದ್ರನಾಥ ಟ್ಯಾಗೋರ್ಗೆ ಒಂದು ಸ್ವಾಗತ ಗೀತೆಯನ್ನು ಬರೆಯುವಂತೆ ಕೋರಲಾಯಿತು. 5ನೇ ಜಾರ್ಜ್ನನ್ನು ಸ್ವಾಗತಿಸುವುದಕ್ಕೆ ಅಂತ ಆಗ ರವೀಂದ್ರನಾಥ್ ಟ್ಯಾಗೋರ್ ಬರೆದ ಗೀತೆ ಯಾವುದು ಗೊತ್ತೇ? ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಹೌದು, ಒಬ್ಬ ಬ್ರಿಟಿಷ್ ರಾಜನನ್ನು ಓಲೈಸುವುದಕ್ಕಾಗಿ, ಆತನನ್ನು ಸ್ವಾಗತಿಸುವುದಕ್ಕಾಗಿ. ಮುಂದೆ ಸ್ವಾತಂತ್ರ್ಯ ಬಂದ ಮೇಲೆ ಇಂಥದ್ದೊಂದು ಸ್ವಾಗತ ಗೀತೆಯನ್ನು ರಾಷ್ಟ್ರಗೀತೆಯನ್ನಾಗಿ ಒಪ್ಪಿಕೊಳ್ಳಬೇಕೇ ಅಥವಾ ಬೇಡವೇ ಎಂಬುದಕ್ಕಾಗಿ ಕಾಂಗ್ರೆಸ್ ಪಕ್ಷ 2 ಸಲ ಸಭೆ ಕರೆದಿತ್ತು. ಅಂಥದ್ದೊಂದು ಸಭೆ ನಡೆದದ್ದು 16 ಡಿಸೆಂಬರ್ 1946ರಂದು. ಆವತ್ತಿನ ಸಭೆಯಲ್ಲಿ ಹಾಜರಿದ್ದ 90% ಜನ ಈ ಗೀತೆಯನ್ನು ರಾಷ್ಟ್ರಗೀತೆಯನ್ನಾಗಿ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಆಗ ಅದೇ ಸಭೆಯಲ್ಲಿ ಉಪಸ್ಥಿತರಿದ್ದ ಜವಾಹರ್ಲಾಲ್ ನೆಹರು ಎಂಬ ಮಹನೀಯ ಹೇಳಿದ್ದೇನು ಗೊತ್ತೇ? ನೋಡ್ರಿ, ಇದು ಸ್ವಾಗತ ಗೀತೆಯೇ ಇರಬಹುದು, ಆದರೆ ಈ ಹಾಡನ್ನು ವಿದೇಶಿ ಆರ್ಕೆಸ್ಟ್ರಾಗೆ ತುಂಬ ಚೆನ್ನಾಗಿ ಬಾರಿಸಬಹುದು, ವಿದೇಶಿಯರು ಕೂಡ ತಲೆದೂಗುವಂತೆ ಚೆಂದಾಗಿ ಹಾಡಬಹುದು. ಅದಕ್ಕಾಗಿ ಜನಗಣಮನವೇ ನಮ್ಮ ರಾಷ್ಟ್ರಗೀತೆಯಾಗಬೇಕು ಎಂದು ಬಿಟ್ಟಿದ್ದ ಈ ಪುಣ್ಯಾತ್ಮ. ಈಗ ಅದೇನೇ ಇರಲಿ, ಮುಂದೊಂದು ದಿನ ಇದರ ಬಗ್ಗೆ ಸವಿವರವಾಗಿ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ವಂದೇ ಮಾತರಂ ಗೀತೆ ನಮ್ಮ ಸ್ವಾತಂತ್ರ್ಯ ಚಳುವಳಿಗೆ ಸ್ಫೂರ್ತಿ, ಶಕ್ತಿ, ಚೈತನ್ಯವನ್ನು ತುಂಬಿತ್ತಾದರೂ ಅದರ ಶತಮಾನೋತ್ಸವದ ಆಚರಣೆ ಬಂದಾಗ ಮಾತ್ರ ಭಾರತ ಕರಾಳ ಯುಗವನ್ನು ವೀಕ್ಷಿಸುತ್ತಿತ್ತು. ವಂದೇ ಮಾತರಂ 100 ವರ್ಷದ ಸಂಭ್ರಮವನ್ನು ಆಚರಿಸಬೇಕಾಗಿ ಬಂದರೆ ಭಾರತದ ಸಂವಿಧಾನ 1975ರಲ್ಲಿ ಕಗ್ಗತ್ತಲಲ್ಲಿತ್ತು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು ಮತ್ತು ಬಹುತೇಕ ದೇಶಭಕ್ತರನ್ನು ಜೈಲಿನಲ್ಲಿರಿಸಿತ್ತು. ವಂದೇ ಮಾತರಂ ರಚನೆಯಾಗಿ 150 ವರ್ಷಗಳು ಕಳೆಯಿತು. ನಿಜವಾದ ಭಾರತೀಯರೆಲ್ಲರೂ ಎಚ್ಚೆತ್ತುಕೊಂಡು ವಂದೇ ಮಾತರಂ ಎನ್ನಬೇಕು.
ಅದರ ಜೊತೆಗೆ ಭಾರತ ಮಾತಾ ಕಿ ಜೈ ಎಂಬ ಘೋಷಣೆ ಕೂಗುತ್ತಾ ಮಲಗಿದವರನ್ನ ಬಡಿದೆಚ್ಚರಿಸುವಂತಹ ದೇಶ ಪ್ರೇಮದ ಕಾರ್ಯದಲ್ಲಿ ನಿರತರಾಗಬೇಕು. ಇಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತಿದ್ದಂತಹ ಸಂದರ್ಭದಲ್ಲಿಯೇ ಇಂದಿನ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿಲುವಿಗೆ ಸಾಕ್ಷಿಯಾಗಿದೆ. ಅದೇನೆಂದರೆ, ಕೇವಲ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ದಿನ ಮಾತ್ರ ಅಪರೂಪವಾಗಿ ಹಾಡಲಾಗುತ್ತಿದ್ದ ವಂದೇ ಮಾತರಮನ್ನು ಇನ್ನು ಮುಂದೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರಗೀತೆ ಹಾಡುವ ಮುನ್ನವೇ ವಂದೇ ಮಾತರಂ ಗೀತೆಯನ್ನು ಕಡ್ಡಾಯವಾಗಿ ಹಾಡಬೇಕೆಂದು ಅಧಿಕೃತವಾಗಿ ಘೋಷಣೆ ಹೊರಡಿಸಿದೆ. ಇದೊಂದು ಒಳ್ಳೆಯ ನಿರ್ಧಾರ. ಯಾಕೆಂದರೆ ಅರೆಜೀವವಾಗಿ ಇಂದಿಗೋ ನಾಳೆಗೋ ಮೂಲೆ ಗುಂಪಾಗುವಂತಿದ್ದ ವಂದೇ ಮಾತರಂ ಗೀತೆಗೆ ಮರುಜೀವ ಕೊಟ್ಟು ಭಾರತ ಮಾತೆಯ ರತ್ನಖಚಿತ ಕಿರೀಟಕ್ಕೆ ಒಂದು ಗರಿಯನ್ನು ಸೇರಿಸುವ ಪ್ರಯತ್ನ ಮಾಡಿದ್ದಾರೆ. ಇನ್ನು ಮುಂದಾದರೂ ತುಂಡಾದ ವಂದೇ ಮಾತರಂ ಮರುಜೋಡಣೆ ಆಗಬೇಕು. ವಂದೇ ಮಾತರಂ ಗೀತೆಯ ಮೌಲ್ಯ ಎಲ್ಲರಿಗೂ ಅರಿವಾಗಬೇಕು. ಓಲೈಕೆ ರಾಜಕಾರಣ ಬಿಟ್ಟು ಸದೃಢ ಭಾರತ ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕು. ಗೆಳೆಯರೆ, ಇಷ್ಟೆಲ್ಲ ಹೇಳಿ ಆದ ನಂತರ ನಿಮ್ಮ ವಿವೇಚನೆಯ ಮೇಲೆ ಬಿಡುವ ಏಕೈಕ ಪ್ರಶ್ನೆ ಎಂದರೆ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತೀಯರಿಗೆ ಅಷ್ಟೆಲ್ಲ ಚೈತನ್ಯವನ್ನು ತುಂಬಿದಂತಹ ವಂದೇ ಮಾತರಂ ಗೀತೆ ನಮ್ಮ ರಾಷ್ಟ್ರಗೀತೆಯಾಗಬೇಕಿತ್ತೇ, ಅಥವಾ ಯಾರನ್ನೋ ಸ್ವಾಗತಿಸುವುದಕ್ಕಾಗಿ ಬರೆದಂತಹ ಜನಗಣಮನ ಅಧಿನಾಯಕ ಜಯ ಹೇ ಎಂಬ ಹಾಡು ನಮ್ಮ ರಾಷ್ಟ್ರಗೀತೆಯಾಗಬೇಕಿತ್ತೇ ಎಂಬ ಪ್ರಶ್ನೆಗೆ ಕಾಮೆಂಟ್ ಮೂಲಕ ಉತ್ತರ ತಿಳಿಸಿ. ಇಂತಹದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.